ಕಾಚ್ ಕುಡಿದ್ರೆ ಖರ್ಚಾಗತ್ತೆ ಅಂತ ಹೇಳಿ ಕಂತ್ರಿ ರಮ್ಮನ್ ಕುಡಿದು ಕೂಡಿಟ್ಟಿದ್ದ ಹಣ ಇದು. ನಾಳೆ ರೈಡ್ ಆಗತ್ತೆ ಅಂತ ಈ ಸರಿ ರಾತ್ರಿಲಿ ಹೇಳಿ ಹೆದರಿಕೆ ಹುಟ್ಟಿಸ್ತಾ ಇದಿರಲ್ಲ, ನನ್ನ ಗತಿ ಏನಾಗಬೇಕು? ಅಯ್ಯ, ನಿಮ್ ಕತೆ ಹಂಗಿರ್ಲಿ, ಒಸಿ ನನ್ ಕತೆ ಕೇಳಿ. ಅಲ್ಲ, ಸಿಕ್ಕಿದ್ದ 3 ವರ್ಷ ಮಂತ್ರಿಗಿರಿ, ಅದು ಕಾಸೆ ಇಲ್ಲದ ಖಾತೆ. ಹಂಗ ಟ್ರಾನ್ಸ್ಫರು ಮಂತ್ಲಿ ಅಂತ ಆಟೋ ಈಟೋ ಬೋಳ್ದು ಇಟ್ಕೊಂಡಿದೀನಿ. ಅದನ್ನು ಟ್ಯಾಕ್ಸ್ನವ್ರು ಬಂದು ಬಾಳ್ಸ್ಕೊಂಡ್ ತಗೊಂಡೋಗ್ಬಿಟ್ರೆ ಮುಂದಿನ ಎಲೆಕ್ಷನ್ಗೆ ಠೇವಣಿ ಕಟ್ಟಕ್ಕೂ ನಂತವ ಹಣ ಇರಕ್ಕಿಲ್ಲ. ನೀನೇ ಒಂದ್ ಫಿಕ್ಸೆಡ್, ನಿನ್ ಇನ್ಯಾಕಮ್ಮ ಠೇವಣಿ? ನಿನ್ ಹಿಂಗ್ ಹೋದ್ರೆ ಹಂಗ್ ಬರ್ತದೆ. ನಮ್ ಕತೆ ಹೇಳೋ, ಇನ್ಕಮ್ ಟ್ಯಾಕ್ಸ್ ಹೋದ ಹಣ, ಸ್ಮಶಾನಕ್ಕೆ ಹೋದ ಹಣ, ಎರಡು ಬಂದೆ. ಗೋವಿಂದ ಗೋವಿಂದ. ಹಿಂಗ್ ಯಾಕೆ ವಟ ಅಂತ ಬಡ್ಕೋತೀಯ? ಸ್ವಲ್ಪ ನೆಮ್ಮದಿಯಾಗಿ ಕುಡಿಯಯ್ಯ. ನೆಮ್ಮದಿನ ಏನ್ ಹೇಳ್ತಾ ಇದೀರಾ ಗುರುಗಳೇ? ಈಗ 11 ಗಂಟೆ, ಇನ್ 7 hours ಅಲ್ಲಿ, ನಾಳೆ ಬೆಳಿಗ್ಗೆ 6 ಗಂಟೆ ತಾನೋಷ್ಟರಲ್ಲಿ ಇನ್ಕಮ್ ಟ್ಯಾಕ್ಸ್ ಅವರು ನಮ್ಮನ್ನೆಲ್ಲ ರೈಡ್ ಮಾಡ್ತಾರೆ ಅಂತ ನೀವೇ ಮೆಸೇಜ್ ಕೊಟ್ಟಿದ್ದೀರಲ್ಲ. ಅಂದ್ರಯ್ಯ, ಏನಾದ್ರು ಐಡಿಯಾ ಮಾಡೋಣ ಅಂತ ನಮ್ಮನ್ನೆಲ್ಲ ಕರೆಸಿ ನೀವು ನೋಡಿದ್ರೆ ನೆಮ್ಮದಿಯಾಗಿ ಗುಂಡಾಗ್ತಾ ಇದೀರಲ್ಲ. ನಿಮಗೆ ಟೆನ್ಷನ್ ಆಗಲ್ವಾ ಗುರುಗಳೇ? ನನಗೆ ಆಗ್ತಾ ಇರೋ ಟೆನ್ಷನ್ ಅಲ್ಲಿ ಎಷ್ಟು ಕುಡಿದ್ರು ಕಿಕ್ಕೇ ಏರ್ತಾ ಇಲ್ಲ. ಈ ಫುಲ್ ಬಾಟಲ್ ನುಂಗ್ಬಿಡೋಣ ಅನಿಸ್ತಾ ಇದೆ. ಹೋಮು, ತಾಳ್ಮೆ ಕಳ್ಕೊಂಡ್ರೆ ರಾಜಕೀಯ ಮಾಡಕ್ಕಾಗತ್ತೇನಯ್ಯ? ಇಂಥದ್ದನ್ನೆಲ್ಲ ಫೇಸ್ ಮಾಡ್ಬೇಕು. ಸರಿ, ನೀವೆಲ್ಲ ಬ್ಲ್ಯಾಕ್ ಮನಿ ತಂದಿದ್ದೀರಾ? ಗುರುಳ, ನನ್ನೊಂದು 35,000. ನಂದು 45 crores. ನಂದು 25 ಕೋಟಿ. 45, 35, 25, ಅಲ್ಲಿಗೆ 105 ಕೋಟಿ. ನಂದೊಂದು 95, 200 crores ಹಾರ್ಡ್ ಕ್ಯಾಶ್. ತಗಲಕ್ಕಂಬಿಟ್ರ ಹೇಳ್ಕೊಂಡಲ್ಲ ಬೇಡ. ಗೋವಿಂದ ಗೋವಿಂದ. ನೋ ಚಾನ್ಸ್. ಅಕ್ಕವ್ರಿಗೆ, ಅಪ್ಪವ್ರಿಗೆ, ಅಣ್ಣವ್ರಿಗೆ ಸೋಡಾ ಐತೆ, ಬೇಕಾದ್ರೆ ಈ ಕಡೆ. ನನಗ್ ಅಣ್ಣವ್ರು ಹೇಳಿಲ್ವಲ್ಲ? ಗುಬೆ ಖಾಲಿ ಆಗಿರೋದು ಕಾಣಿಸಲ್ಲನಾ? ಗೊತ್ತು, 7ದಷ್ಟು ಕೆಲಸ ಮಾಡು ಅಂತ ಅಣ್ಣವ್ರು ಹೇಳವ್ರೆ. ನಾನು ಅಷ್ಟೇ ಕೆಲಸ ಮಾಡೋದು ಅಲ್ವೇನಣ್ಣ? ಗುರುಳ, ಈ ಪೆಕ್ಕರ್ನಲ್ ಮಗನ್ನ ಎಲ್ಲಿ ಹಿಡ್ಕೊಂಬಂದ್ರಿ ನೀವು? ಗುಬೆ ಗೋವಿಂದ, ಹೋಗ ತಾಮ್ರನ್ನ ತರ್ಲೇನಣ್ಣ? ಇರೋ ಗೋವಿಂದ. ಅಣ್ಣ, ನಿನಗೆ ವ್ಯಾನ್ ಓಡ್ಸಕ್ ಬರತ್ತೇನೋ? ವಾ, ಬರ್ತದೆ. ಎಡಕ್ಕೂ ಓಡಿಸ್ತೀನಿ, ಬಲಕ್ಕೂ ಓಡಿಸ್ತೀನಿ, ಸೂಪರ್ ಆಗಿ ಓಡಿಸ್ತೀನಿ ಅಣ್ಣ. ಹೌದಾ? ಓ ಸರಿ, ಇವತ್ ರಾತ್ರಿ 3 ಗಂಟೆಗೆ ನಾನ್ ನಿನ್ನನ್ನ ಟೆಸ್ಟ್ ಮಾಡ್ತೀನಿ. ವ್ಯಾನ್ ತಗೊಂಡ್ ಹೋಗ್ತೀಯಾ? ವಾ, ಗೊತ್ತಾಯ್ತು ಬಿಡಿ. ಏನ್ ಗೊತ್ತಾಯ್ತು ನಿನ್ಗೆ? 3 ಗಂಟೆ ರಾತ್ರಿನಾಗೆ ನೀವ್ ಯಾಕೆ ವ್ಯಾನ್ ಓಡಿಸು ಅಂತ ಹೇಳ್ತಿದ್ದೀರಾ ಅಂತ. ಅದು ಯಮನಿದ್ದೆ ಬಂದು ಅಮರ್ ಕಳ್ಳ ಟೈಮು. ಆ ಟೈಮ್ನಾಗೆ ಸರಿಯಾಗಿ ಗಾಡಿ ಓಡಿಸ್ಬಿಟ್ರೆ ಯಾವಾಗ ಬೇಕಾದ್ರೂ ಓಡಿಸ್ಬೋದು ಅಂತ ಅಲ್ವೇನಣ್ಣ? ಸರಿ, ನೀನ್ 3 ಗಂಟೆಗೆ ವ್ಯಾನ್ ಹತ್ತಿದ್ರೆ ನಾಳೆ ಪೂರ್ತಿ ಸಿಟಿ ರೌಂಡ್ ಹೊಡಿತಾನೆ ಇರ್ಬೇಕು. ಹೊಡಿತೀನಣ್ಣ. ನಾನ್ ಫೋನ್ ಮಾಡಿ ಏನೇನು ಹೇಳ್ತೀನೋ ಅದನ್ನಷ್ಟೇ ಮಾಡ್ಬೇಕು. ಮಾಡ್ತೀನಣ್ಣ. ಹಾ, ವಾಪಸ್ ಬಾ ಅನ್ನೋವರೆಗೂ ವಾಪಸ್ ಬರ್ಬಾರ್ದು. ಬರಕ್ಕೆ ಇಲ್ಲ ಅಣ್ಣ. ಸರಿ, ಈಗ ವೈನ್ ಶಾಪಿಗೆ ಹೋಗಿ ಫೈನಾನ್ಸ್ಗೊಂದು ಫುಲ್ ಬಾಟಲ್ ತಗೊಂಬ. ಗೋವಿಂದ, ಬೇಗ ಬರೋ. ಆಯ್ತಣ್ಣ. ಅಣ್ಣ, ಇದ್ಯಾಕಣ್ಣ ಅಪ್ಪೋರು ಇಷ್ಟೋ ತನಕ ಆಡ್ತಾ ಇದ್ರು, ಈಗ ಅಲ್ಲ ಆಡ್ತಾವ್ರೆ. ಎಕ್ಸೋಮ, ಅದೇನ್ ನೆಮ್ಮದಿ ನಿದ್ದೆ ಮಾಡ್ತಿರ್ರಿ. ನಾವೆಲ್ಲ ರೈಡಿಂಗ್ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಈ ಸಾಹೇಬ್ರು ಆ ಗೋವಿಂದನ್ ಡ್ರೈವಿಂಗ್ ಬಗ್ಗೆ ಯೋಚನೆ ಮಾಡ್ತಾರೆ. ಫೈನಾನ್ಸ್ ಇವನ್ ಡ್ರೈವಿಂಗ್ಗೆ, ನಾಳೆ ನಡೆಯೋ ರೈಡಿಂಗ್ಗೆ ಬ್ರೇಕು. ಅವ್ನು ವೈನ್ ಶಾಪ್ ಇಂದ ವಾಪಸ್ ಬರೋಷ್ಟ್ರಲ್ಲಿ ನಮ್ಮೆಲ್ಲರ ಬ್ಲಾಕ್ ಮನಿನ ವ್ಯಾನ್ಗೆ ಲೋಡ್ ಮಾಡ್ಬೇಕು. ನಡೀರಿ. ಸೂಪರ್ ಸೂಪರ್ ಸೂಪರ್. ತಾಯಿ ಮಹಾಲಕ್ಷ್ಮಿ, ಬೇಜಾರ್ ಮಾಡ್ಕೊಬಿಡವ, ಹಂಗ ಹೋಗಂಗ್ ಬಂದ್ಬಿಡವ. ಮಾದೇಶ್ವರ, ನನ್ನ ಹಣನೆಲ್ಲ ಕಾಪಾಡು ಶಿವನೇ, ಕಾಪಾಡಪ್ಪ. ಬೆಳಗಿನ ಜಾವ 3 ಗಂಟೆಗೆ ಈ ಕೀನ ಮತ್ತು ಮೊಬೈಲ್ನ ಗೋವಿಂದನ ಕೈಗೆ ಕೊಟ್ಟು ಗಾಡಿನ ಕಳಿಸ್ಕೊಡ್ತೀವಿ. ನಾವು ಬಾ ಅಂತ ವಾಪಸ್ ಫೋನ್ ಮಾಡೋವರೆಗೂ ಅವನು ಗಾಡಿನ ತಗೊಂಡು ಊರೆಲ್ಲ ಸುತ್ತಾ ಇರ್ತಾನೆ. ನಮ್ ಹಣ ಸೇಫ್ ಆಗಿರತ್ತೆ. ರೈಡ್ ಮಾಡೋಕೆ ಬರೋರಿಗೆ ನಮ್ ಹಣ ಸಿಗೋದಿಲ್ಲ. ಸರಿ, ನೀವೆಲ್ಲ ನೆಮ್ಮದಿಯಾಗಿ ಮಲಗಿ ಹೋಗಿ. ನಡೀರಿ ನಡೀರಿ.
ಇನ್ಕಮ್ ಟ್ಯಾಕ್ಸ್ ಆಫೀಸರ್. ಓಕೆ, ಕ್ಯಾರಿ ಆನ್. ಮೊಬೈಲ್ಸ್ ಪ್ಲೀಸ್. ಮಹೇಶ್. ಎಸ್ ಸರ್. ಕೀ ಬಂಚ್. ಕೀ ಬಂಚ್ ಕೊಡು. ಸತೀಶ್ ಜೊತೆಲಿ ಹೋಗಿ. ಓಕೆ ಸರ್. ಸರ್ ಸರ್ಚ್. ಎಸ್ ಸರ್. ಆಫೀಸರ್, ಎಸ್. ಟಾಯ್ಲೆಟ್ ಹೋಗ್ಬೋದಾ? ಓಕೆ. ಥ್ಯಾಂಕ್ ಯು. ಎಲ್ಲಿದೀಯಾ? ಅಣ್ಣ, ನಾನು ಚಂದ್ರಾಲ ಟು ದರ್ಶಿನಿ ಹೋಟ್ಲಲ್ಲಿ ಮಸಾಲೆ ಟೀ ಕುಡಿತಿದ್ದೀನಿ ಅಣ್ಣ. ನೋಡು, ನೀನೀಗ ಒಂದು ಕೆಲಸ ಮಾಡು. ಸೀದಾ ಗಾಂಧಿ ಬಜಾರ್ಗೆ ಹೋಗಿ ಅಲ್ಲಿ ವಿದ್ಯಾರ್ಥಿ ಭವನ್ನಲ್ಲಿ ದೋಸೆ ತಿನ್ನು. ಗೊತ್ತಾಯ್ತಾ? ಅಣ್ಣ ಅಣ್ಣ ಅಣ್ಣ, ಏನು? ಖಾಲಿ ದೋಸೆ ತಿನ್ಲಾ ಬೆಣ್ಣೆ ದೋಸೆ ತಿನ್ಲಾ ಅಣ್ಣ? ನಾಸಿ, ಏನ್ ಬೇಕಿದ್ರು ತಿನ್ನು. ಮೊದ್ಲು ನಾನು ಆಮೇಲೆ ಫೋನ್ ಮಾಡ್ತೀನಿ. ಆಯ್ತು ಅಣ್ಣ. ಸಾರಿ ಫಾರ್ ದಟ್ ಅಣ್ಣ. Thanks for your cooperation. ಅಲ್ಲ ಗೋವಿಂದ, ಈಗ ಎಲ್ಲಿದೆಯಾ? ಅಣ್ಣ, ನಾನು ಗೋವಿಂದಪ್ಪ ಮಿಲಿಟರಿ ಹೋಟೆಲ್ ನಾಟಿ ಚಿಕನ್ ಬಿರಿಯಾನಿ ತಿಂತಿದ್ದೀನಿ ಅಣ್ಣ. ಸೂಪರ್ ಆಗಿದ್ದೀನ ಅಣ್ಣ. ನಿಮ್ಗೂ ಪಾರ್ಸೆಲ್ ತಂದ್ಬಿಡ. ಓ, ಏನ್ ತರಕ್ ಹೋಗ್ಬೇಡ. ಈಗ ನಾನ್ ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ನೀನ್ ಅಲ್ಲಿಂದ ಸೀದಾ PVR ಗೆ ಹೋಗು. ಗಾಡಿನ ಪಾರ್ಕ್ ಮಾಡಿ. ಕಬ್ಬನ್ ಪಾರ್ಕ, ನ್ಯಾಷನಲ್ ಪಾರ್ಕ? ಅಯ್ಯೋ, ಪೆದ್ ಮುಂಡೆದೆ, ಯಾವ ಪಾರ್ಕು ಅಲ್ಲ, ಕಾರ್ ಪಾರ್ಕಿಂಗ್ ನಲ್ಲಿ ಗಾಡಿನ ಪಾರ್ಕ್ ಮಾಡು. ಆಯ್ತಣ್ಣ. ಒಂದು ವಿಷಯ ನೆನಪಿಟ್ಕೋ, ಗಾಡಿನ ಸರಿಯಾಗಿ ಗುರ್ತಿಟ್ಕೋ. ಆಮೇಲೆ ಬೇರೆ ಯಾವ್ದಾದ್ರು ಗಾಡಿನ ಹತ್ಬಿಟ್ಟು ಎಡವಟ್ ಮಾಡ್ಕೊಂಡಿಯಾ? ನೀವು ಜಾಸ್ತಿ ಒಳ್ಳೇದಾಯ್ತಣ್ಣ. ಕಾರಿನ ಗಾಜುಗಳೆಲ್ಲ ಹೊಡೆದಾಕ್ಬಿಡ್ತೀನಿ. ಆಗ ಈ ಕಾರ್ ನಂದೇ ಅಂತ ಗುರ್ತಿರುತ್ತೆ. ಓ ಥು ಥು, ನೀನ್ ಏನು ಮಾಡಬೇಡ, ಗಾಡಿನೂ ಪಾರ್ಕ್ ಮಾಡಬೇಡ. ನಾನು ಹೇಳೋವರೆಗೂ ಸುಮ್ಮನೆ ಸುತ್ತಾನೆ ಇರು. ನಾನು ಆಮೇಲೆ ಫೋನ್ ಮಾಡ್ತೀನಿ. ಗೊತ್ತಾಯ್ತಾ? ಸಾರಿ ಫಾರ್ ದಟ್ ಬನ್ನಿ. I'm extremely sorry for the trouble, sir. It's okay. Thank you. You are always most welcome, officer. Thank you. Officer, Move. Switch it off. Switch it off. ಸರ್, ಕೂಲ್ ಡೌನ್ ಸರ್. ಏನ್ರಿ ಕೂಲ್ ಡೌನ್? 200 crores ಹಾರ್ಡ್ ಕ್ಯಾಶ್. ಬಾಯಲ್ಲಿ ಬೆರಳಿಟ್ರೆ ಕಚ್ಚೋಕು ಬರ್ದಂಗಿದ್ದ. ಅವನಂತವನೇ ಹೀಗ್ ಮಾಡಿದ್ರೆ ಇನ್ ಯಾರನ್ರಿ ನಂಬೋದು? ಅಲ್ಲ ಸರ್, ಅವ್ನಿಗೇನಾದ್ರು ಪ್ರಾಬ್ಲಮ್ ಇತ್ತು? ಏನ್ ಪ್ರಾಬ್ಲಮ್? ಊರ್ ತುಂಬಾ ₹1 ಕಾಯಿನ್ ಬೂತಿಲ್ವೇನ್ರಿ? ನಮಗೂ ಫೋನ್ ಮಾಡದೆ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡು ಮನೆಗೂ ಬಂದಿಲ್ಲ ಅಂದ್ರೆ ಏನರ್ಥ? ಹೆಂಗಾರಾಗ್ಲಿ ಕಮಿಷನರ್ಗೆ ಒಂದ್ ಕಂಪ್ಲೇಂಟ್ ಕೊಟ್ಬಿಡಿ. ಯೋಚನೆ ಮಾಡ್ರಿ, ಹೋಗಿರೋದು ಬ್ಲಾಕ್ ಮನಿ ಸರ್. ಪೊಲೀಸ್ ಕಮಿಷನರು ರೂಲಿಂಗ್ ಪಾರ್ಟಿ ಚೇಲ. ಪ್ರೆಸ್ನವ್ರಿಗೆ, ಟಿವಿ ಅವ್ರಿಗೆ ಗೊತ್ತಾದ್ರೆ ಎಲ್ಲ ಒಟ್ಟಿಗೆ ಅಟ್ಯಾಕ್ ಮಾಡ್ತಾರೆ. ನಿಮ್ಮ ಮಾನ ಮರ್ಯಾದೆ ಹೋಗುತ್ತೆ. ಆಮೇಲೆ ನಿಮ್ ಪೊಲಿಟಿಕಲ್ ಜೀವನ ಅದನ್ನ ಯೋಚನೆ ಮಾಡಿ. ಏ ಸಾಕ್ ಸುಮ್ಕಿರಯ್ಯ. ಅಲ್ಲ ಹಂಗಂತ ಆಟೋ ನಡನ ಸುಮ್ನೆ ಬಿಟ್ಬಿಡಕೈತದ? ಆಟೋನ ಸಂಪಾದನೆ ಮಾಡಕ್ಕೆ ನಾನು ಎಷ್ಟು ಕಷ್ಟಪಟ್ಟಿವ್ನಿ ಅಂತ ನಿಂಗ್ ಗೊತ್ತಾ? ಅದೆಲ್ರಿಗೂ ಗೊತ್ತು, ಸುಂದರಮ್ಮ. ಅಯ್ಯಯ್ಯೋ ಅಯ್ಯಯ್ಯೋ, ನನ್ನ ಹಣ ಎಲ್ಲ ಹೋಗ್ಬಿಡ್ತಲ್ಲ ಮಾದೇಶ. ಕರ್ತೀಯಾ?
ಆ ಹಣದಲ್ಲಿ 1 ರೂಪಾಯಿನೂ ಮಿಸ್ ಆಗೋಕೆ ನಾನ್ ಬಿಡೋದಿಲ್ಲ. ಅವನು ಯಾವ ಬಿಲದೊಳಗೆ ಅಡಗಿದ್ರು ಸರಿ, ಹುಡುಕಿಸ್ತೀನಿ. ಎತ್ತಾಕೊಂಡ್ಬಂದು ಅವನ ಹೆಣ ಉರುಳಿಸಿ ಆದ್ರೂ ನಮ್ ಹಣನ ವಾಪಸ್ ಪಡಿತೀನಿ. ಜಾಗ ಖಾಲಿ ಮಾಡೋದು ಒಳ್ಳೇದು. ಸುರೇಶ, ನಾನು ಬ್ಯಾಂಕಿಗೆ ಹೋಗಿ ಬರ್ತೀನಪ್ಪ, ಹುಷಾರು. ಡ್ರಾ ಮಾಡ್ಕೊಂಡ್ ಬಂದಿದ್ದೀನಿ, ನಂದು ಪರ್ಸ್ ಏನ್ ಮೇಡಮ್, ಏನಾಯ್ತು? ನೋಡಿ, ನನ್ನ ಪರ್ಸ್ ನಂದು ಹಿಡ್ಕೊಳ್ಳಿ, ಬಿಡ್ಬೇಡಿ ಇವನ್ನ. ಹಲೋ ಹಲೋ, ಎಕ್ಸ್ಕ್ಯೂಸ್ ಮಿ ಮೇಡಮ್, ನಿಮ್ಗೋಸ್ಕರ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ, ಒಂದ್ ಥ್ಯಾಂಕ್ಸ್ ಕೂಡ ಹೇಳಿ ಹೋಗ್ತಿರಲ್ರಿ. ಥ್ಯಾಂಕ್ಸ್. ಹೆಣ್ಮಕ್ಳು ಬ್ಯೂಟಿಫುಲ್ ಆಗಿರ್ಬೇಕು, ಆದ್ರೆ ಇಷ್ಟೊಂದು ಸಾಫ್ಟ್ ಆಗಿರ್ಬಾರ್ದು. ನೀವು ಕರಾಟೆ ಕುಂಫು ಕಲ್ತ್ಕೊಂಡು ಸೆಲ್ಫ್ ಪ್ರೊಟೆಕ್ಷನ್ ಮಾಡ್ಕೋಬೇಕು. ಬೆಂಕಿಗೆ ಬೇಲಿನಾ? ಏನಂದ್ರಿ? ಏನಿಲ್ಲ. ಯು ಆರ್ ಸೋ ಬ್ಯೂಟಿಫುಲ್. ಅದು ನನ್ ಕನ್ನಡಿನೇ ಹೇಳುತ್ತೆ. ಕನ್ನಡಿ ಹೇಳ್ಬಿಟ್ರೆ ಅದು ನಾನ್ ಹೇಳ್ದಾಗತ್ತಾ? ಅಂದ್ರೆ ಇಷ್ಟಪಟ್ಟವ್ರು ಹೇಳಿದ್ರೆ ತಾನೇ ಇಷ್ಟ ಆಗೋದು. ನೋಡು, ಸಿಂಪಲ್ ಆಗಿ ಹೇಳ್ತೀನಿ, ಸುಮ್ನಿದ್ಬಿಡು. ಓಕೆ ಓಕೆ ಓಕೆ, ಫಸ್ಟ್ ಮೀಟಿಂಗ್ ಆಗಿ ಇಸ್ ಸಾಕು, ಸೆಕೆಂಡ್ ಮೀಟಿಂಗ್ ಆಗಿ ನೋಡ್ಕೋತೀನಿ. ನೋ ಸೆಕೆಂಡ್, ದಿಸ್ ಇಸ್ ದ ಫಸ್ಟ್ ಅಂಡ್ ಲಾಸ್ಟ್. ಡೋಂಟ್ ವರಿ, ಐ ವಿಲ್ ಸೀ ಯು ಲೇಟರ್. ಏನಾಯ್ತು? ಅಮ್ಮ, ಇವತ್ ನಾನೊಂದು ಹುಡುಗಿನ್ ನೋಡ್ದೆ ಅಮ್ಮ. ಎಲ್ಲಿ? ಗೋಪಾಲನ್ ಮಾಲಲ್ಲಿ. ಹೌದಾ? ಸೂಪರ್. ಕೂತ್ಕೋ ಕೂತ್ಕೋ, ಬಾ ಹೇಳ್ತೀನಿ, ಕೂತ್ಕೋ. ಸೂಪರ್ ಮಾ. ಹೇಗಿದ್ದಾಳೆ ಹೇಳೋ ಹೇಳೋ. ಐಶು ತರ ಐಸು, ಪ್ರೀತಿ ಜಿಂಟ ತರ ನೋಸು, ರಾಣಿ ಮುಖರ್ಜಿ ತರ ಚೀಸಮ್ಮ, ಶ್ರೀದೇವಿ ತರ ಫೇಸು, ಟೋಟಲಿ ನಂತರ ಅಮ್ಮ ಪಕ್ಕ ಖಳನಾಯಕ ಹೀರೋಯಿನ್ ಮಾಧುರಿ ದೀಕ್ಷಿತ್ ತರಾನೇ ಇದ್ದಾಳಮ್ಮ. ಅಯ್ಯೋ ಅಯ್ಯೋ, ಬಿಡ್ಬೇಡ ಬಿಡ್ಬೇಡ, ನಂಗಂತ ಸೊಸೆ ಆಗೋಣ ಹುಡುಕಿ ಹುಡುಕಿ ಸಾಕಾಗಿ ಹೋಗಿದೆ. ಹೇಗಾದ್ರೂ ಮಾಡಿ ಬುಟ್ಟಿಗೆ ಹಾಕೊಳ್ಳೋ. ಕಾರ್ ಹಾಕ್ತಾ ಇದೀನಮ್ಮ, ಬೀಳ ತರ ಇದೆ. ಗುಡ್ ಲಕ್, ಗುಡ್ ಲಕ್. ಜೈ ಡಕ್ಲೇಶ್ವರ. ಐಪಾಡ್ ಇದೆಯಾ? ಐಪಾಡ್ ಇಲ್ಲ, HTC ಇದೆ. ಅದೆಷ್ಟು? 41,000. ಇನ್ನೂ ಸ್ವಲ್ಪ ಕಾಸ್ಟ್ಲಿ ಯಾವ್ದಾರು ಇದೆಯಾ? E75 ಇದೆ. ಅದೆಷ್ಟು? 44,000. ಸದ್ಯಕ್ಕೆ ಅದು ಬೇಡ, ಒಂದ್ 30 ರೂಪೀಸ್ ಕರೆನ್ಸಿ ಇದ್ರೆ ಬೇಕಾಗಿತ್ತು. ಏಯ್ ಹೋಗ್ರಿ, ಕರೆನ್ಸಿ ಏನಿಲ್ಲ, ಹೊರಗಡೆ ಕಾಯಿನ್ ಬುತ್ತಿದೆ ಮಾಡೋಗ್ರಿ. ಬಂದ್ಬಿಟ್ಟು ತಲೆ ತಿನ್ನಕ್ಕೆ ಕಂಪ್ನಿಗೆ ಹೋಗಿ ಹಾಕಿಸ್ಬೇಕು. ಮೊಬೈಲ್ ತುಂಬಾ ಚೆನ್ನಾಗಿದೆ, ಆದ್ರೆ ಪ್ಯಾನಲ್ ಚೇಂಜ್ ಮಾಡ್ಕೊಳ್ಳಿ. ಯು ಫೂಲ್. ಸೇಮ್ ಟು ಯು. ಬಯಸಿದ್ದೆಲ್ಲ ಸಿಗ ಸುರು ಹಚ್ಕೊಳ್ಳಿ. ಹಚ್ಕೊಂಡೆ. ಬೇಗ ತೆಗಿಯೋ, ಎಷ್ಟೊತ್ತು ಮಾಡ್ತೀಯಾ? ಅಯ್ಯೋ, ಲಕ್ಷಾಂತರ ರೂಪಾಯಿ ಮಾಲೆಲ್ಲ ಕಟ್ಬಿಟ್ಟವ್ರಲ್ಲ. ಗರ್ಲ್ಸ್ ಅಂತವ್ರು ಯಾರು ಇಲ್ಲ. ಬಾಯ್ಸ್, ಆಂಟೀಸ್ ಅಂಡ್ ಬ್ಯೂಟೀಸ್. ಬೈ ಒನ್ ಟೇಕ್ ಒನ್, ಬೈ ಒನ್ ಟೇಕ್ ಒನ್, ಬೈ ಒನ್ ಟೇಕ್ ಒನ್, ಬೈ ಒನ್. ಒಂದು ತಗೊಂಡ್ರೆ ಫ್ರೀ, ಒಂದು ತಗೊಂಡ್ರೆ ಫ್ರೀ, ಒಂದು ತಗೊಂಡ್ರೆ ಫ್ರೀ. ಇದು ಸ್ವಲ್ಪ ಜಾಸ್ತಿ ಆಯ್ತು.
ನೋಕಿಯಾ ಬೇಕಾ, ಸ್ಯಾಮ್ಸಂಗ್ ಬೇಕಾ, ಸೋನಿ ಬೇಕಾ, ಧೋನಿ ಬೇಕಾ, LG ಬೇಕಾ, ಆಪಲ್ ಬೇಕಾ, ವಾರೆಂಟ್ ಬೇಕಾ? ಆಪಲ್ ಆರೆಂಜ್ ಮಾರೋದಕ್ಕೆ ಇದನ್ನ ಫ್ರೂಟ್ ಸ್ಟಾಲ್ ಅನ್ಕೊಂಡೆ. ಮತ್ತೆ ನೀವು ಆಪಲ್ ಅಂದ್ರೆ ಆಪಲ್ ಅಂತ ಒಂದು ಮೊಬೈಲ್ ಇದೆ ಕಣ. ಹೌದಾ ಬಾಸ್? ಆರೆಂಜ್ ಅಂತ ಒಂದು ಮೊಬೈಲ್ ಇದೆ ಅನ್ಕೊಂಡ್ಬಿಟ್ಟೆ ಬಾಸ್. ಹಿಂಗೂ ಒಂದು ಮೊಬೈಲ್ ಇದೆಯಾ? ಹಿಂಗೂ ಇದೆಯಾ ಬಾಸ್? ಬಾಯಿ ಮುಚ್ಚೋ ಕಿತ್ಕೊಂಡು ನನ್ನ ಮಗನೇ. M90 ಇದೆಯಾ ಸರ್? ಅದು 90-60 ಏನಿದ್ರು ವೈನ್ ಸ್ಟೋರ್ ಅಲ್ಲಿ, ಇಲ್ಲಿ ಓನ್ಲಿ ಮೊಬೈಲ್. ಅವನು ಕೇಳಿದ್ದು ಮೊಬೈಲ್ನೇ ಕಣ. M90 ಇದೆ. ನೋ ಬಿಲ್ ನೋ ಟ್ಯಾಕ್ಸ್, ನೋ ಬಿಲ್ ನೋ ಟ್ಯಾಕ್ಸ್. ಈ ಮೊಬೈಲ್ ರಿಂಗ್ ಟೋನ್ ಒಂಥರ ಚೆನ್ನಾಗಿದೆಲ್ಲ ಬಾಸ್. ಈ ರಿಂಗ್ ಟೋನ್ ಮೊಬೈಲ್ದಲ್ಲ, ಮೊಬೈಲ್ ಪೊಲೀಸ್ದು. 3 ದಿವಸದಿಂದ ಹುಡುಕಿಸ್ತೀನಿ ಅಂತ ಹೇಳ್ತಾನೆ ಬಂದಿದ್ದೀರಾ, ಇನ್ನೂ ಸಿಕ್ಕಿಲ್ಲ. ಏನು ಕಿತ್ತು ಗುಡ್ಡೆ ಹಾಕಿರೋದು ಗುರುಗಳೇ? ಅಯ್ಯಯ್ಯೋ, 3 ದಿವಸದಿಂದ ಊಟ ತಿಂಡಿ ಏನು ಹಿಡಿದಂಗ್ ಮಾಡ್ಬಿಟ್ಟಲ್ಲ ಮಾದೇಶ. ಇನ್ಕಮ್ ಟ್ಯಾಕ್ಸ್ ರೈಡ್ ಮಾಡಿದ್ರೆ ಟ್ಯಾಕ್ಸ್ ಪೆನಾಲ್ಟಿ ಅಂತ ಇಟ್ಕೊಂಡು ಮಿಕ್ಕಿದ ದುಡ್ಡ ವಾಪಸ್ ಕೊಟ್ಟಿರೋರು. ಗುರುಗಳು ಅಂತ ನಂಬಿದ್ದಕ್ಕೆ ಸೋಪು ಕ್ರೀಮು ಏನೋ ಹಾಕ್ಸ್ಕೊಳ್ದೆ ಚೆನ್ನಾಗಿ ಬೋಳ್ಸ್ಕೊಂಡಂಗಾಯ್ತು. ಸುಮ್ಮನೆ ನೀವು ಮಾತ್ರ ಬೋಳ್ಸ್ಕೊಂಡಿರೋದು, ನಂದೇನು ಹೋಗಿಲ್ವಾ? 95 ಮುಂಡಾಯಿಸ್ಕೊಂಡು ಹೋಗಿಲ್ವಾ? ನನ್ಗೆ ಟೆನ್ಷನ್ ಇಲ್ವಾ? ನೀವೊಂದು ಕೂಲ್ ಡೌನ್ ಸರ್, ಕೂಲ್ ಡೌನ್. ಹಿಂಗ್ ಗಲಾಟೆ ಮಾಡ್ಕೊಳ್ಳೋದ್ರಿಂದ ಸಮಸ್ಯೆ ಬಗೆಹರಿಯುತ್ತಾ? ಪೊಲೀಸ್ ಕಂಪ್ಲೇಂಟ್ ಕೊಡಕ್ ಆಗಲ್ಲ, ಕೊಟ್ರೆ ಪಬ್ಲಿಕ್ ಆಗುತ್ತೆ. ಅಂಡರ್ವೇರ್ ಒಪ್ಸರು ವಾಪಸ್ ಬರೋ ಗ್ಯಾರಂಟಿ ಇಲ್ಲ. ನನಗ್ ಗೊತ್ತಿರೋ ಹಾಗೆ ಈ ಕೆಲ್ಸಕ್ಕೆ ಅವಳೇ ಲಾಯಕ್. ಬರೀ ಹುಡುಗಿ ಅಲ್ಲ, ಬಿಂದಾಸ್ ನನ್ನಿಂದ ಏನಾಗ್ಬೇಕು? ಇವನನ್ನ ಪತ್ತೆ ಮಾಡ್ಬೇಕು. ನಿಮ್ ಕೈಲಾಗತ್ತ? ಈ ದೇವಿ ಕಾಲಿಟ್ರೆ ಕರ್ಗ, ಕೈ ಇಟ್ರೆ ಬರ್ಗ. ಎಲ್ರು ಹೇಳ್ತಾರೆ ಮಾಡಲ್ಲ, ನಾನ್ ಮಾಡ್ತೀನಿ, ಹೇಳಲ್ಲ. ನೋಡಕ್ಕೆ ಇವಳು ಕ್ಲಾಸ್, ಕೆಲಸದಲ್ಲಿ ಬಿಂದಾಸ್. ನೀವು ಹೂ ಅನ್ನಿ, ಕೆಲಸ ಮಾಡಿ ಮುಗಿಸ್ತಾಳೆ. ನೋ ರಿಕ್ವೆಸ್ಟಿಂಗ್. ನಂಬಿಕೆ ಇದ್ರೆ ಡೀಲಿಂಗ್, ಇಲ್ಲ ಅಂದ್ರೆ ಗೋಯಿಂಗ್. ಸರ್, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಓಕೆ 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 ಓಕೆ, ನನಗ್ ನಿನ್ ಮೇಲೆ ನಂಬಿಕೆ ಇದೆ. ಎಷ್ಟು ಕೊಡ್ಬೇಕು? 25%. 50 ಕೋಟಿನಾ? ಆಹಾ, ಏನ್ ನಿಮ್ಮ ಅಪ್ಪಂದು ಪಬ್ಲಿಕ್ ದುಡ್ಡು ಗುಡ್ಸ್ ಗುಡ್ಡ ಹಾಕೊಂಡಿದ್ದೀರಾ. ಈಗ ನಾನ್ ಅವನ್ನ ಹಿಡಿಲಿಲ್ಲ ಅಂದ್ರೆ ಅವನು ಹೊಡ್ಕೊಂಡು ಹೋಗ್ತಾನೆ. 50 ಕೊಟ್ರೆ 150 ಉಳಿಯುತ್ತೆ. ಇಲ್ಲ ಅಂದ್ರೆ ಯೋಚನೆ ಮಾಡಿ. ಅಲ್ಲ ದೇವಿ, ಹಿಂಗ್ ಖಡಕ್ ಆಗಿ ಬಂದ್ಬಿಟ್ರೆ ಹೇಗೆ? ನೀನ್ ಎಷ್ಟೋ ಕೇಸ್ಗಳನ್ನ ನಾನ್ ಗೆಲ್ಸ್ಕೊಟ್ಟಿದ್ದೀನಿ. ಇದು ನನ್ ಕೇಸ್, ನನ್ಗೋಸ್ಕರ ಹೆಲ್ಪ್ ಮಾಡು. ಸರಿ, ಹಾಗಿದ್ರೆ ನೀವೇ ಡಿಸೈಡ್ ಮಾಡಿ. 10% ನನಗೋಸ್ಕರ. ಸರಿ, ಓಕೆ, ನಿಮ್ಗೋಸ್ಕರ. ಥ್ಯಾಂಕ್ ಯು ಸರ್. ತಮಗೆ ಓ, ನನ್ಗೂ ಓಕೆ ಓಕೆ. ಈಗ ಕಾರ್ಪೊರೇಷನ್ ಅಲ್ಲಿ ಒಳ್ಳೊಳ್ಳೆ ಹುಡುಗಿರು ಬಂದು ಕೆಲಸಕ್ಕೆ ಸೇರ್ಕೊಂಡವ್ರೆ. ಒಳ್ಳೆ ಸಂಬಳ ಬೇರೆ. ಈ ಹುಡುಗಿ ನೋಡು ಎಷ್ಟು ಚೆನ್ನಾಗಿ ಕಾಣ್ತಾಳೆ. ಏನಾಯ್ತು? ಏನ್ ಸಾಹೇಬ್ರೆ ನೀವು ಇಂಥ ಹುಡುಗಿಗೆ ಅಷ್ಟೊಂದು ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದೀರಾ? ಯಾಕೆ ಸಾಹೇಬ್ರೆ? ಇವ್ರು ಕಾರ್ಪೊರೇಷನ್ ಸ್ವೀಪರ್ ಸಾಹೇಬ್ರೆ. ಏನ್ ಹೇಳ್ತಾ ಇದೀಯ ನೀನು? ಹೌದು ಸಾಹೇಬ್ರೆ, ಆ ಹುಡುಗಿ ಕಸ ಗುಡ್ಸೋದ್ ನೋಡ್ಕೊಂಡೇ ಫೋನ್ ಮಾಡ್ತಾ ಇದ್ದೀನಿ. ಬೇಕಾದ್ರೆ ನೀವೇ ಅವಳಿಗೊಂದು ಫೋನ್ ಮಾಡಿ. ನನ್ನ ನೀನು ಗೆಲ್ಲಲಾರೆ ತಿಳಿದು
హలో, నేను గుంటూరు గుంటమ్మ మాట్లాడుతున్నాను. మీరెవరండి? ದೇವಿ, ನಾನ್ ಹೇಳಿದ್ದೇನು ನೀನ್ ಮಾಡ್ತಾ ಇರೋದೇನು? 200 ಕೋಟಿ ರೂಪಾಯಿ ಡೀಲ್ ತಗೊಂಡು ಯಾವ್ದೋ ಬೀದಿಲಿ ಕಸ ಗುಡಿಸ್ತಾ ಇದೆಯಲ್ಲ, ನಿನಗ್ ಸ್ವಲ್ಪ ಆದ್ರೂ ಜವಾಬ್ದಾರಿ ಬೇಡವಾ? ಹೋಗಿ ಹೋಗಿ ಆ ಲಾಯರ್ ಮಾತು ಕೇಳ್ಕೊಂಡು ನಿನಗ್ ಡೀಲ್ ಕೊಟ್ಟಲ್ಲ, ನನಗ್ ಬುದ್ಧಿ ಇಲ್ಲ. ರೇ, ನಿಮಗ್ ಬುದ್ಧಿ ಇದ್ದಿದ್ರೆ 200 ಕೋಟಿ ಕಳ್ಕೊಂಡು ಯಾಕೆ ಬಾಯ್ ಮಾಡ್ಕೊತಾ ಇದ್ರಿ? ನಾನಿಲ್ಲಿ ಕಸ ಗುಡಿಸ್ತಿದ್ದೀನಿ ನಿಜ, ಆದ್ರೆ ಯಾಕೆ ಗುಡಿಸ್ತಿದ್ದೀನಿ ಅಂತ ಗೊತ್ತಾ? ಇಲ್ಲಿ ಗೋವಿಂದ ನೆರಳೆ ಹೆಂಡತಿ ಇದ್ದಾಳೆ, ನಾನು ಅವಳನ್ನೇ ವಾಚ್ ಮಾಡ್ತಾ ಇದ್ದೀನಿ. ಹೌದಾ? ಎಸ್, ಅವಳಿನ್ನು ಟೀನೇಜ್. ಯಾವುದೇ ಗಂಡ್ಸಾದ್ರೂ ಟೀನೇಜ್ ಹೆಂಡತಿನ ಜಾಸ್ತಿ ದಿನ ಬಿಟ್ಟು ದೂರ ಇರಲ್ಲ. ಅದಕ್ಕೆ ನಾನು ಇಲ್ಲಿ ವಾಚ್ ಮಾಡ್ತಾ ಇದ್ದೀನಿ. ನೋಡಿ, ನೀವ್ ಈ ರೀತಿ ಇಂತ ಚಪ್ಪ ನನ್ ಮಕ್ಳನ್ನೆಲ್ಲ ನನ್ನ ಫಾಲೋ ಮಾಡಕ್ ಬಿಟ್ರೆ ನಿಮ್ ಡೀಲು ಬೇಡ, ನಿಮ್ ಕಮಿಷನ್ ಬೇಡ. ಈಗ್ಲೇ ಗುಡ್ ಬೈ. ಅಯ್ಯೋ ಬೇಡಮ್ಮ, ತಪ್ಪಾಯ್ತು. ಇನ್ ಯಾವತ್ತಿಂತ ಕೆಲಸ ಮಾಡೋದಿಲ್ಲ. ನಿನಗ್ ಹೇಗ್ ಬೇಕೋ ಹಾಗ್ ಮಾಡು, ನನಗ್ ನನ್ನ ಹಣ ಬಂದ್ರೆ ಸಾಕು. ಮತ್ತಿಡ್ರಿ ಫೋನು. ಮೈ ಗಾಡ್, ಇವಳು ಸ್ವೀಪರ. ಹಲೋ ಅಮ್ಮ, ಅವಳು ರಾಯಲ್ ಫ್ಯಾಮಿಲಿ ಹುಡುಗಿ ಅಲ್ಲ ಅಮ್ಮ, ಸ್ವೀಪರು. ಹಾ, ಸ್ವೀಪರಾ? ಹೌದಮ್ಮ, ಕಾರ್ಪೊರೇಷನ್ ಅಲ್ಲಿ ಕಸ ಗುಡ್ಸೋಳು. ಆದ್ರೇನಂತೂ ಅವರಿಂದನೇ ಕಣೋ ನಮ್ ನಗರ ಎಲ್ಲ ಸ್ವಚ್ಛವಾಗಿರೋದು. ಅವಳು ಮನೇನು ನೀಟಾಗಿ ಇಟ್ಕೋತಾಳೆ ಅಂದಾಗಾಯ್ತು. ಅಬ್ಬಾ, ಕಾರ್ಪೊರೇಷನ್ ಕೆಲ್ಸ ಅಂದ್ರೆ ತಿಂಗಳು ಸಂಬಳನೂ ಬರುತ್ತೆ. ಇನ್ನೇನೋ ಬೇಕು? ಬುದ್ದು, ಹುಡುಗಿ ತುಂಬಾ ಮುದ್ದಾಗಿದ್ದಾಳೆ ಅಂತ ಹೇಳ್ತೀಯಾ? ಬೇಗ ಅಪ್ರೋಚ್ ಮಾಡಿ ಹುಟ್ಟಿಗೆ ಹಾಕೊಳ್ಳು. ಹಂಗಂತ್ಯ? ಎಲ್ಲೋದ್ಲು? ಅಯ್ಯಯ್ಯೋ ಅಮ್ಮ, ಅವಳು ಕಾಣ್ತಾನೆ ಇಲ್ಲಮ್ಮ. ಇಲ್ವಾ? ಏಯ್, ಅಲ್ಲೇ ಇಲ್ಲ ಪಕ್ಕದ ಬೀದಿಲ್ ಕಸ ಹೊಡಿತಾ ಇರ್ಬೋದು ನೋಡು. ಓಕೆ ಮಮ್ಮಿ, ನೋಡ್ಬಿಟ್ಟು ಹೇಳ್ತೀನಿ. ಬಾಯ್ ಬಾಯ್. ಯಾವ ರೋಡ್ಗೆ ಹೋದ್ಲಿ ಇವಳು? ಏನ್ ಗುರುಗಳೇ, ಏನಾದ್ರೂ ಡೆವಲಪ್ಮೆಂಟ್ ಆಯ್ತೋ ಹೆಂಗೆ? ಅವನಿಗೆ ಪ್ರಜ್ಞೆ ಬಂದ್ರೆ ತಾನೇ ಡೆವಲಪ್ಮೆಂಟ್ ಆಗೋದು. ಕಾದು ಕಾದು ಬಿಪಿ ಎಲ್ಲ ಜಾಸ್ತಿ ಆಗ್ಬಿಡ್ತು. ನನ್ನ ಹಣೆಲ್ಲ ಏನಾಯ್ತು ಶಿವನೇ? ಅಲ್ಲ, ಅವಳಿಗೆ ಡೀಲ್ ಕೊಟ್ರಲ್ಲ, ಅವಳು ಏನ್ ಮಾಡ್ತಾಳೆ ಅಂತ. ಅವಳೇನು ಸುಮ್ನೆ ಕೂತಿಲ್ಲ, ಪ್ರಯತ್ನ ಮಾಡ್ತಾ ಇದ್ದಾಳೆ. ಅವಳು ಪ್ರಯತ್ನ ಮಾಡ್ತಾಳೋ ಇಲ್ವೋ, ಅವನಿಗೆ ಪ್ರಜ್ಞೆ ಬರುತ್ತೋ ಇಲ್ವೋ, ಇವಳು ಹಣ ಸಿಗುತ್ತೋ ಇಲ್ವೋ. ಹಣ ಸಿಕ್ಕಿದ್ರು ಅಲ್ಲಿವರೆಗೂ ನಾನು ಬದುಕಿರ್ತೀನೋ ಇಲ್ವೋ, ನನಗಂತೂ ಫುಲ್ ಟೆನ್ಷನ್. ಅದನ್ನೆಲ್ಲ ನೆನ್ಸ್ಕೊಂಡು ನನಗೆ BP ಜಾಸ್ತಿ ಆಗಿ ಶುಗರು ಜಾಸ್ತಿ ಆಗ್ಬಿಟ್ಟಿದೆ. ಈಗ 5 ನಿಮಿಷಕ್ಕೂ ಬಾತ್ರೂಮ್ ಹೋಗೋಣ ಅನ್ನಿಸ್ತಾ ಇದೆ. ಈಗಲೂ ಅದೇನೋ ಹೇಳ್ತಾರಲ್ಲ, ಏನೇ ಮಾಡಿದ್ರು ತನ್ನಿಚ್ಛೆಲ್ ಮಾಡ್ಬೇಕು ಅಂತ. ಸ್ನೇಹಿತರು ಅಂತ ನಿಮ್ಗೆ ಉಪಕಾರ ಮಾಡಕ್ ಹೋಗಿ ನಾನ್ ನಿಷ್ಠುರ ಕಟ್ಕೊಂಡೆ. ಇದೆಲ್ಲ ಬೇಕಾಗಿತ್ತ ನನಗೆ? ಹೋಮ್ ಮಿನಿಸ್ಟರ್ ಸಾಹೇಬ್ರೆ, ನಾನ್ ಸತ್ಯ ಮಾತಾಡ್ತಾ ಇರೋದು. ಯಾವ ಸತ್ಯ? ಓ, ನೀವು ಟೆನ್ಷನ್ ಇದ್ದೀರಾ ಅಂತ ಕಾಣಿಸುತ್ತೆ, ಅದಕ್ಕೆ ನಾನು ಯಾರು ಅಂತ ನಿಮ್ಗೆ ಗೊತ್ತಾಗ್ತಾ ಇಲ್ಲ. ಅದೇ ನಾನ್ ಸರ್, ಡಿಟೆಕ್ಟಿವ್ ಸತ್ಯ ಹರಿಶ್ಚಂದ್ರ. ಅದೇ 200 ಕೋಟಿ ಗೋವಿಂದನ ಮೇಲೆ ಕಣ್ಣಿಡೋದಕ್ಕೆ ಅಂತ ನನಗೆ ಡೀಲ್ ಕೊಟ್ಟಿದ್ರಲ್ಲ ಸರ್. ಏನ್ ವಿಷಯ? ಏನಿಲ್ಲ, ಅರ್ಜೆಂಟ್ ಆಗಿ ಒಂದು 5 ಲಕ್ಷ ರೂಪಾಯಿ ಕ್ಯಾಶ್ ಇದ್ರೆ ಬೇಕಾಗಿತ್ತು. ಹಲೋ ಹಲೋ, ಬಡ್ಡಿ ಮಗ, ದುಡ್ಡು ಕೇಳಿದ ತಕ್ಷಣ ಕಟ್ ಮಾಡ್ಬಿಟ್ನಲ್ಲ. ಕೆಲಸ ಎಲ್ಲ ಮುಗಿದ್ಮೇಲೆ ಕೈಗೆ ಕೊಟ್ಬಿಡ್ತಾನ. ಹೆಂಗೆ? ಕಳ್ಳರು ನಂಬುದ್ರು ಕಾದಿನ ನಂಬಾರ್ದು. ಯಾವುದಕ್ಕೂ ನಾವು ಸ್ವಲ್ಪ ಹುಷಾರಾಗಿರ್ಬೇಕು. ಅಬ್ಬಾ, ಗುರುವೆ, ಏನೋ ನನ್ನ ಮೊಬೈಲಲ್ಲಿ ಯಾರತ್ತನ ಮಾತಾಡ್ತಾ ಇದ್ದಾಗಿತ್ತು. ಯಾರು ಫೋನ್ ಮಾಡಿದ್ರು? ಸತ್ಯ, ಐ ಮೀನ್ ಸತ್ಯ ಹರಿಶ್ಚಂದ್ರ. ನಂಗ್ ಗೊತ್ತಿಲ್ದಂಗೆ ನನ್ ಮೇಲೆ ಗೂಢಾಚಾರನ ಬಿಟ್ಟಿದ್ದೀರಲ್ವಾ? ಗುರುವೆ, ತಪ್ಪು ನಂದಲ್ಲ, ಇವನೇನೇ ಹೇಳ್ದ ಅಂತ ಆತರ ಮಾಡ್ದೆ ಅಷ್ಟೇ. ಏ ಸ್ವಾಮಿ, ನನ್ನ ಮೇಲೆ ಯಾಕ್ರೆ ಗೂಬೆ ಕೊಡ್ತಾ ಇದ್ರಾ? ಈ CM ದೇವಿ ಸೇರ್ಕೊಂಡು ನಮ್ಮಿಬ್ರು ಕಾಗೆ ಹಾರಿಸ್ಬಿಟ್ರೆ ಏನ್ ಮಾಡೋದು? ಹೆಂಗು ಗೋವಿಂದ ರಾಜಾಗ ಗೊತ್ತಾಯ್ತಲ್ಲ, ನಾವು ಒಬ್ಬ ಡಿಟೆಕ್ಟಿವ್ ಇಡಬೇಕು ಅಂತ ನಿಲ್ತಾನೆ ಐಡಿಯಾ ಕೊಟ್ಟಿದ್ದು. ಬೇಷ್ ಬೇಷ್. ಕಳ್ಬಟ್ಟಿ ಮಾರೋನ್ನ ಕರ್ಕೊಂಡ್ ಬಂದು ಹೋಮ್ ಮಿನಿಸ್ಟರ್ ಮಾಡಿದೆ. ಕೋಟಾ ನೋಟು ಮಾರೋನ್ನ ಕರ್ಕೊಂಡ್ ಬಂದು ಫೈನಾನ್ಸ್ ಮಿನಿಸ್ಟರ್ ಮಾಡಿದೆ.
ನಿಮ್ಮನ್ನೆಲ್ಲ ಸ್ನೇಹಿತರ ಅಂದ್ಕೊಂಡು ಮಂತ್ರಿ ಮಾಡಿದ್ನಲ್ಲ ಸಾಕಾಯ್ತು. ಅಯ್ಯೋ ಗುರುಗಳೇ, ತಪ್ಪಾಯ್ತು ಗುರುಗಳೇ, ನನ್ನನ್ನ ಕ್ಷಮಿಸ್ಬಿಡಿ. ತಪ್ಪಾಯ್ತು ಗುರುಗಳೇ. ಛೇ! ನೀವೆಲ್ಲ ನಿಯತ್ತಿಲ್ಲದ ನಾಯಿಗಳು. ದಯವಿಟ್ಟು ಕ್ಷಮಿಸ್ಬಿಡಿ ಸಾಹೇಬ್ರೆ, ನಾನು ಒಬ್ಬನ್ನ ಕಳಿಸ್ಬಿಟ್ಟಿವ್ನಿ. ಥು! ನೀವೆಲ್ಲ ನಿಯತ್ತಿಲ್ಲದ ಜನ. ಹೋಗಿ ಹೋಗಿ ನಿಮ್ಮಂತವರ ಸ್ನೇಹ ಮಾಡಿದ್ನಲ್ಲ, ನನ್ನ ಎಕ್ಕಡದಲ್ಲಿ ನಾನೇ ಹೊಡ್ಕೋಬೇಕು. ಅಲ್ರಯ್ಯ, ನಮ್ಮಲ್ಲೇ ಒಗ್ಗಟ್ಟಿಲ್ಲ ಅಂತ ಅವ್ರಿಗೆ ಗೊತ್ತಾಗಿ ಅವರೆಲ್ಲ ಸೇರಿ ನಮ್ಗೆ ಟೋಪಿ ಹಾಕಿದ್ರೆ ಆವಾಗ ಏನ್ ಮಾಡ್ತೀರಾ? ಅಯ್ಯೋ ಗುರುಗಳೇ, ಗುರುಗಳೇ, ದಯವಿಟ್ಟು ಏನಾದ್ರು ಮಾಡಿ. ಫಯಾಜ್, ಕಾರ್ಕೋಣ ನನ್ ಮಗ ಕೋಮಾದಲ್ಲಿದ್ದ ಇಷ್ಟೊಂದು ಬಾರಾಗೋನಲ್ಲ. ಅಕಸ್ಮಾತ್ ಚೆನ್ನಾಗಿದ್ದಿದ್ರೆ JCB ನನ್ ಮಗ ಇಷ್ಟೊತ್ತಾಗಿ ನನ್ನ ಎತ್ಲಕ್ ತಳ್ಕೊಂಡೋಯ್ತಾವನೆ. ಏನೋ ಪಿಲಾನ್ ಇರ್ಬೇಕು. ಸರ್ಜಿ, ಇವನ ಅಜ್ಜಿ ಇದಕ್ಕೆ ಇವನ್ ಬಾಯಿ ಬಿಡ್ಲೇಬೇಕು. ಯಾವ್ದು ವರ್ಕೌಟ್ ಆಗ್ಲಿಲ್ಲ. ಈಗ ನೋಡಿ, ಬಡ್ಕೊಂಡಿದ್ ನಾನು. ಸಾರಿ. ಇಟ್ಸ್ ಓಕೆ, ಯು ಕ್ಯಾರಿ ಆನ್. ಬಾಯ್ ಬಿಟ್ಟಿದ್ ನೀವೇ. ಕರಡಿ ತರ ಆದ್ರೂ ಬಾಯ್ ಬಿಡ್ತಾ ಇಲ್ಲ. ಇವ್ನ್ಗೇನ್ ಮಾಡಿದ್ರು ವೇಸ್ಟ್. ಇವ್ನ್ ಕುತ್ಕೆ ಹೆಚ್ಚಕ್ ಸಾಯಿಸಿ ತಾಣಕ್ ತಾವ್ರಕ್ಕೆ. ಅಯ್ಯಯ್ಯೋ, ನಾನ್ ನೀರ್ನಲ್ಲಿ ದುಡ್ಡ ಮುಳುಗಿಸಿಟ್ಟಿರೋದ ನಿಮ್ಮೂರ್ ಜನಕ್ಕೂ ಗೊತ್ತಾಗೋಯ್ತಾ? ನಮ್ಮ ತಾಯಣೆಗೂ ಇಲ್ಲ. ತಾವ್ರೆ ಕೆರೆಯಲ್ಲಿ ನಿನ್ನ ಹೆಣನ ಮುಳುಗಿಸಿ ತಲೆ ತೊಳ್ಕೋಬೇಕು ಅಂತ ಹೇಳ್ತಾ ಇದ್ರು. ಅಯ್ಯೋ ಅಯ್ಯಯ್ಯೋ, ಇವನ್ನೆಲ್ಲ ಉಚ್ಚ ನಾಯಿ ಹೊಡೆದಾಗ್ಲು ನಾನು ಬಾಯಿ ಬಿಡ್ಲಿಲ್ಲ. ಈ ಅವ್ವ ನಾನು ಕರೆಂಟ್ ಕೊಟ್ಟಾಗ್ಲು ನಾನು ಬಾಯಿ ಬಿಡ್ಲಿಲ್ಲ. ಈ ಹಾಳಾದವನು ನನ್ನ ಎಣ್ಣೆ ಎಡ್ರನ್ ಪಟ ಇಟ್ಬೇಕಾದ್ರು ನಾನು ಬಾಯಿ ಬಿಡ್ಲಿಲ್ಲ. ಈಗ ಯಾವ್ದೋ ಜ್ಯೂಸ್ ಬಿ ಮತ್ತ ಬಾಯಿ ಬಿಟ್ಬಿಟ್ಟು ನನ್ನ ಬಾಯಿಗೆ ನಾನೇ ಬಣ್ಣ ಹಾಕೊಂಡ್ಬಿಟ್ಟೆ. ಅದೇ ನಮ್ಮ ಡೈಲಾಗ್ ಇರೋ ಪವರ್. ಮೇಡಮ್, ಈ ನನ್ ಮಗನ್ ಏನ್ ಮಾಡೋದು ಅಂತ ನಿಮ್ ಡೈಲಾಗ್ ಹೇಳ್ಬಿಡಿ. ಇನ್ನೇನ್ ಮಾಡೋದು? ಸಿಂಪಲ್ ಆಗಿ ಇವ್ನ ನೆತ್ತಾಕೊಂಡಾಗ CM ಹತ್ರ ಹಾಕ್ಬಿಟ್ಟು ನಮ್ ಕಮಿಷನ್ ನಾವ್ ಇಸ್ಕೊಂಡ್ ರೈಟ್ ಹೇಳೋದು. ಅಯ್ಯೋ, ಹಂಗೆಲ್ಲ ಮಾಡ್ಬೇಡ ಕಣವ್ವ. ನಾನ್ ಇಲ್ಲಿವರೆಗೂ ಪಟ್ ಶ್ರಮ ಎಲ್ಲ ವೇಸ್ಟ್ ಆಗೋಯ್ತದೆ. ಈಗೇನು ನೀವ್ ಅವ್ರ ತಾವ್ ಮಾಡ್ಕೊಂಡಿದಿರಲ್ಲ ಡೀಲಿಂಗು, ಅದನ್ನ ನಾನೇ ಕೊಟ್ಬಿಡ್ತೀನಿ. ನಾನು ಬಿಟ್ಬಿಡೆ. ಹಲೋ ಬಾಸ್, ಅದನ್ನ ಅವರೇ ಮಾಡ್ತಾರಲ್ಲ, ನೀವ್ ಯಾಕೆ ಬೇಕು? ಅಯ್ಯೋ, ಹಂಗ ಅನ್ಬೇಡ ಕಣಪ್ಪ. ಬೇಕಾದ್ರೆ ತೊಲೆಗ್ 100 ರೂಪಾಯಿ ಜಾಸ್ತಿ ಕೊಡ್ತೀನಿ, ಆಯ್ತಾ? ನಿನ್ನ 100 ರೂಪಾಯಿಗೋಸ್ಕರ ಬಾಯ್ ಬಿಡೋದಕ್ಕೆ ನಮ್ಮನ್ನೇನ್ ಜುಜ್ಬೆ ನನ್ ಮಕ್ಕಳು ಅನ್ಕೊಂಡ್ಯಾ? ಏಯ್, ನೆಲದ ಮೇಲೆ ಒಂದು ಇಂಟು ಮಾರ್ಕ್ ಹಾಕಿದ್ರೆ ಸಾಕು, ಲಕ್ಷ ಲಕ್ಷ ದುಡಿತೀನಿ ನಾನು. ಅಯ್ಯಯ್ಯೋ, ಹಂಗಾರೆ ಎಷ್ಟ್ ಕೊಡ್ಬೇಕು ಅಂತ ನೀನೇ ಹೇಳ್ಬಿಡುತ್ತಂದೆ. 4 ಜನ ಇದೀವಿ, 4 ಈಕ್ವಲ್ ಶೇರ್. ಈಕ್ವಲ್ ಸರ. ಏನ್ ಸೇರು ಇಲ್ಲ, ಪಾವು ಇಲ್ಲ. ಇಲ್ಲ ಅಂದ್ರೆ ನೀನ್ ಸೀದಾ ಸೆಂಟ್ರಲ್ ಜೈಲ. ತಾವು ಜೈಲು ವಾಸ ಮುಗಿಸ್ಕೊಂಡು ಬರೋಷ್ಟರಲ್ಲಿ ತಮ್ಮ ಸೆಕೆಂಡು ನನ್ನ ಫಸ್ಟ್ ಆಗಿರ್ತಾನೆ. ನನ್ನ 3 ಜನ ಮಕ್ಕಳಿಗೆ ತಾಯಿಯಾಗಿ ಅವ್ರನ್ನ ಸ್ಕೂಲ್ ಕಳಿಸೋ ಮುಚ್ಚಯ್ಯ ಬಾಯ್ನ. ನಿನ್ ಬಾಯಿಗೆ ಬಂಡಾಕ ಮಾತೆತ್ತರೆ ನನ್ನ 2 ಹೆಂಡ್ರ ಮೇಲೆ ಕಂಡಾಕ್ತಿಯಲ್ಲೋ. ಲೇ, ನಿನ್ ಕಣ್ಣಿಂಗ್ ಹೋಯ್ತದೆ. ಅವ ಆಯ್ತವ, ನೀನು ಹೇಳೋದಂಗೆ ನಾವು 4 ಜನನು ಸೇರ್ ಮಾಡ್ಕೊಂಡ್ಬಿಡುವ. ಹಂಗ ಬಾ ದಾರಿಗೆ. 4 ಅಲ್ಲ 5. ಸ್ವಾಮಿ, ತಮಗೂ ಒಂದ್ ಶೇರ್ ಬೇಕಾ? ಗುರುವೆ, ತಮಗೆ ಕರೆನ್ಸಿ ಯಾವುದು, ಕಾಗದ ಯಾವುದು ಅಂತ ಹೇಳೋದಕ್ಕೆ ಇನ್ನೊಬ್ರು ಬೇಕು. ಅದಕ್ಕೆ ನಿಮ್ಮ ಅಪ್ಪನ್ ಕಳಿಸ್ತೀಯಾ? ನನ್ನನ್ನೇ ನಿಜವಾಗ್ಲೂ ಕೂಡ ಅಂತ ಅನ್ಕೊಂಡ್ರ? ನಿಮ್ಮನ್ನೆಲ್ಲ ಹೇಗ್ ಮಿನಿಸ್ಟ್ರಿ ಕಳಿಸಿದಾರೋ ಹಾಗೆ ನನ್ನನ್ನು ಅವರೇ ಕಳಿಸಿರೋದು. ನನಗೂ ಒಂದ್ ಶೇರ್ ಬೇಕೇ ಬೇಕು. ಆಯ್ತಪ್ಪ, 5 ಜನನು ಸೇರ್ ಮಾಡ್ಕೊಳ್ಳೋಣ. 5 ಅಲ್ಲ 6. ಅದು ಸೇರಲ್ಲ, ಶೇರು.
ಇವನ್ನ ಇಷ್ಟು ದಿವಸ ಕೋಮಾದಲ್ಲಿಟ್ಟು ನಾಟಕ ಆಡಿಸಿದ ಸೂತ್ರಧಾರನೆ ನಾನು. ಷೇರು 6. ಆಯ್ತಪ್ಪ ಪಾಪ್ತಣ, ಇನ್ನು ಯಾರ್ಯಾರ ಬಾಯಿಗೆ ಹಾಕ್ಬೇಕು? ನಾಳೆ ಬೆಳಿಗ್ಗೆ ಎಲ್ರನ್ನು ಕೆರೆ ಅಂತ ಕರ್ಕೊಂಡು ಹೋಗ್ಬಿಡ್ತೀನಿ. ಅದಕ್ಕಲ್ಲ ಇದಕ್ಕೆ ನಿನ್ನ ಹೋಲ್ಸೇಲ್ ಆಗಿ ತಗೊಂಡೋಗ್ಬಿಟ್ಟು ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಸೆಟ್ಲ್ ಆಗ್ಬಿಡೋಣ ಅಂತಿದ್ದೆ. ಅಷ್ಟಲ್ಲಿ ಈ ಗ್ರಾಹಕಗಳೆಲ್ಲ ಒಕ್ಕಸ್ಕೊಂಡ್ಬಿಟ್ಟು ಇವ್ರುಗಳಿಗೆಲ್ಲ ನೀನ್ ಹಂಚ್ಬೇಕಲ್ಲ ಅಂತ ನಮ್ಗೆ ತುಂಬಾ ನೋವು ಆಯ್ತದಪ್ಪ. ಏನು ಇವ್ರ ಅಪ್ಪನ ಮನೆ ದುಡ್ಡು ಮನ್ಸಿಗೆ ನೋವು ಆಗಲ್ವ? ಬಾ ತೆಗಿ ಡೋರ್ನ. ಅಣ್ಣ ನಂಗೊಂದು ಡೌಟ್. ಏನು? ಈ ಡುಬಾಲ್ ನನ್ ಮಗ ಹಣನೆಲ್ಲ ವ್ಯಾನ್ ಅಲ್ಲಿ ತುಂಬಿ ನೀರಲ್ಲಿ ಮುಳುಗ್ಸೋನಲ್ಲ, ಹಣ ಎಲ್ಲ ನೆಂದು ಹೆಣ್ ಹಾಕಿರಕ್ಕಿಲ್ವೇ? ಬಟ್ಟಿ ಮಗನ ಅಯ್ಯ ನೀನಲ್ಲಿ ಕೋಟಿ ಕೋಟಿ ಲೂಟಿ ಮಾಡ್ದವ್ನಿಗೆ ಅಷ್ಟು ಜ್ಞಾನ ಇರಕ್ಕಿಲ್ಲೇನು? ಹಣದ ಮೂಟೆನೆಲ್ಲ ಪ್ಲಾಸ್ಟಿಕ್ ನ ಕಟ್ಬಿಟ್ಟು ನೀರ್ ಹಾಕ್ಬಿಟ್ಟಿವ್ನಿ. ಅಯ್ಯ ಬಿಲ್ಡಪ್ ಸಾಕು, ತೆಗಿ ಬೇಗ. ಅಯ್ಯೋ ನನ್ನ ಏಯ್, ಎಲ್ಲಿಟ್ಟಿದ್ಯಾ ಹೇಳು. ನಿಜ ಹೇಳು, ಎಲ್ಲಿಟ್ಟಿದ್ಯಾ ಅಂತ. ಇಲ್ಲೇ ಇತ್ತು, ಯಾರ ತೇಪ್ಕೊಂಡು ಹೋಗ್ಬಿಟ್ಟವ್ರೆ. ಅಯ್ಯೋ ನಾನು 200 ಕೋಟಿ ಹೊರಟೋಯ್ತಲ್ಲ. ನಿನ್ ಓವರ್ ಆಕ್ಟಿಂಗ್ ಜಾಸ್ತಿ ಆಯ್ತು. ಯಾರ್ ಕಿವಿಗಿರ್ತಾ ಇದೆಯಾ ಹೂವ? ಮೊದ್ಲೇ ದುಡ್ಡೆಲ್ಲ ಲಪ್ಟಾಯಿಸ್ಬಿಟ್ಟು ಓಡ್ ಬರ್ತಾ ಇದೆಯಾ? ಓಡು. ನಿಮ್ ತಾಯಿ ಸತ್ವಾಗೂ ಇಲ್ಲ ಕಣೋ. ನಾನೇನಾದ್ರು 200 ಕೋಟಿ ರೂಪಾಯಿ ತಗೊಂಡಿದ್ರೆ ಪೇಷಂಟ್ ಹಾಕೋ ಆಯ್ತಿದ್ದೆ, ನಿಮ್ ಕೈಲಿಗೆ ಧರ್ಮದಾಟಿ ಹಾಕೋ ತಿಂತಿದ್ದೆ. ನಾನು ಎಂಟ್ರ ಕರ್ಕೊಂಡು ನಾನೆಲ್ಲರೂ ಎಸ್ಕೇಪ್ ಆಗ್ಬಿಡ್ತಿದ್ದೆ. ಹಂಗಾದ್ರೆ ಬೇರೆ ಯಾರು ಯಾಮಾರ್ಸಿರ್ತಾರೆ? ನೀನೇ ಯಾಮಾರ್ಸಿರ್ಬೇಕು. ಅಯ್ಯೋ ನಾನಾ? ಹೌದು. ಇಲ್ಲಿ ದುಡ್ಡು ಇಟ್ಟಿರೋದು ಇವನಿಗೆ ಬಿಟ್ರೆ ನಿನಗೆ ಮತ್ ಇವ್ನ ಹೆಂಡತಿಗೆ ಮಾತ್ರ ಗೊತ್ತಿರೋದು. ಇದ್ರಲ್ಲಿ ಇವ್ನ ಹಣ ಇಟ್ಟಿರೋದು ನನ್ಗೆ ಗೊತ್ತೇ ಇಲ್ಲ. ಹಾಗಾದ್ರೆ ನಿಂತು ನೋಡಿದಿರ್ಬೇಕು. ಈಗ ಅವಳು ಎಲ್ಲಿದ್ದಾಳೆ? ಇಲ್ಲಿದ್ದಾಳೆ. ನೀವೆಲ್ಲಾ ಸೇರ್ಕೊಂಡು ನಮಗೆ ಕಾಗೆ ಹಾರಿಸ್ತಾ ಇದ್ದೀರಾ? ಇಲ್ಲಣ್ಣ, ಅದು 10 ವರ್ಷದಿಂದ ಹೆಗಲ್ ಮೇಲೆ ಟವಲ್ ಹಾಕೊಂಡು ಅಬ್ಬೆ ಪಾರಿ ತರ ಇದ್ದು ನನ್ ಮಗ ನೀನು. ಕೋಟಿ ಕಂಡ ತಕ್ಷಣ ಲೂಟಿನ. ಇವಳ ಕರ್ಕೊಂಬಂದ್ ಕಾರ ಅರ್ಧಾಗ್ಲೇ ಗೊತ್ತಾಗಿದ್ದು ವ್ಯಾನು ಕೆರಳಗೈತೆ ಅಂತ. ಹೇಗ್ ನೋಡಿದ್ರೆ ಖಾಲಿ ವ್ಯಾನ್ ತೋರಿಸಿ ನೀವೆಲ್ರು ಕೈ ಎತ್ತಾ ಇದ್ದೀರಾ? ನಿಮ್ಮಲ್ಲ ಯಾರೋ ಒಬ್ರು ಕದ್ದಿದ್ದೀರಾ. ಮರ್ಯಾದೆ ಆಗೋದು ಯಾರು ಅಂತ ಹೇಳ್ಬಿಡಿ. ಅಯ್ಯಯ್ಯೋ ನಾನ್ ಕದ್ದಿಲ್ಲಣ್ಣ. ಮರ್ಯಾದೆಯಾಗಿ ಬಾಯಿ ಬಿಟ್ರೆ ಸರಿ, ಇಲ್ಲ ಅಂದ್ರೆ ಬಲವಂತವಾಗಿ ಬಾಯಿ ಬಿಡಿಸ್ಬೇಕಾಗತ್ತೆ. ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ, ಸುಮ್ನಿದ್ ಬಿಡಿ. ಇಲ್ಲ ಅಂದ್ರೆ ಚಿಪ್ಪು ಚಿತ್ರಾನ್ನ ಆಗ್ಬಿಡುತ್ತೆ. ಎಷ್ಟೇ ಮೀಟ್ರ್ ನಿನ್ಗೆ? ನಲ್ಲಿಲ್ ಬರೋ ವಾಟರ್ಗೆ ಮೀಟರ್ ಇರ್ಬೇಕಾದ್ರೆ ಕಾವೇರಿ ವಾಟರ್ ಕುಡ್ದಿರೋ ಬಾಡಿಗೆ ಮೀಟರ್ ಇರಲ್ವಾ? ನೆನ್ನ ಅವ್ರು ಬರೀ ಬಾಯಿ ಮಾತಿಗೆ ಬಾಯಿ ಬಿಡಲ್ಲ. ಬಾಯಿ ಬಿಡಿಸು. ಬಾಸು, ಈ ಹಣ ನಂಬ್ಕೊಂಡ್ರೆ ನಾವು ಹೆಣ ಆಗೋದ್ ಗ್ಯಾರಂಟಿ. ಯಾಗೋ ಪ್ರಾಣ ಒಂದಿದ್ರೆ ಇಂತ ಹಣ ಎಷ್ಟು ಬೇಕಾದ್ರೂ ಸಂಪಾದನೆ ಮಾಡ್ಬೋದು.
ಎಸ್ಕೇಪ್. ಸೇಮ್ ಟು ಯು. ಅಯ್ಯೋ ಮಾದೇಶ, ಇವತ್ ನಾನ್ ತುಂಬಾ ಸಂತೋಷವಾಗಿದ್ದೀನಿ. ಏನ್ ಕಾರಣ? ಯಾವಾಗ ಈ ಪೊಲೀಸ್ನವ್ರು ನನ್ನನ್ನು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ಬಿಡ್ತಾರೋ, ಎಲ್ಲಿ ಈ ಮಕ್ಕಳೆಲ್ಲ ಬೀದಿ ಪಾಲಾಗ್ಬಿಡ್ತಾರೋ ಅನ್ನೋ ಭಯ ಸದಾ ನನ್ ಮನ್ಸಲ್ಲಿ ಕಾಡ್ತಾನೆ ಇತ್ತು. ಆದ್ರೆ ಇನ್ಮೇಲೆ ಭಯನೇ ಇಲ್ಲ. ಏನ್ ಹಾಗಂದ್ರೆ? ನನ್ ಕಳ್ತನ ಮಾಡ್ಲಿ ಮಾಡದೇ ಇರ್ಲಿ, ನನ್ ಅರೆಸ್ಟ್ ಆಗ್ಲಿ, ನನ್ ಬದುಕಿರ್ಲಿ ಸಾಯ್ಲಿ, ಈ ಮಕ್ಳಿಗೆ ಇನ್ಯಾವ ಭಯನೂ ಇಲ್ಲ. ಇವ್ರೇ ಅಲ್ಲ, ಇವ್ರ ಜೊತೆ ಸಾವಿರಾರು ಮಕ್ಳು ಬಂದ್ರು ಈ ಆಶ್ರಮ ಆಶ್ರಯ ಕೊಡುತ್ತೆ. ಪ್ರೀತಿ ಕೊಡಕ್ಕೆ ನೀವಿದ್ದೀರಾ. ಇನ್ಮೇಲೆ ಇಲ್ಲಿ ಯಾರಿಗೂ ನನ್ನ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಇಷ್ಟು ದಿನ ನಾನ್ ಪಟ್ಟ ಶ್ರಮ ಇವತ್ತು ಸಾರ್ಥಕ ಆಯ್ತಮ್ಮ. ಅರ್ಥವಾಗ್ಲಿಲ್ಲ. ಈ ಆಶ್ರಮದ ಹೆಸರಲ್ಲಿ 200 ಕೋಟಿ ಹಣ ಇಟ್ಟಿದ್ದೀನಿ. 200 ಕೋಟಿ ಎಲ್ಲಿಂದ? ನೀರಿಂದ. ಈ ಜಾಗಕ್ಕೆ ಈ ಟೈಮಿಗೆ ಬರ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಲ್ಲ? ನನ್ ಉಸಿರಾಟ ಕಣ್ಣಿಗೆ ಕಾಣಿಸ್ತೇ ಇರ್ಬೋದು, ಆದ್ರೆ ನಮ್ಮ ಮೂಗಿಗೆ ತಿಳಿದೇ ಇರಕ್ಕೆ ಸಾಧ್ಯನೇ ಇಲ್ಲ. ನೀವ್ ಯಾವಾಗ ನಾನು ಹೋಗಿದ್ದ ಜಾಗದಲ್ಲೆಲ್ಲ ಫಾಲೋ ಮಾಡಕ್ ಶುರು ಮಾಡಿದ್ರೋ ನನಗೆ ಅವತ್ತೇ ಗೊತ್ತಾಯ್ತು ನೀವೊಬ್ರು ಪೊಲೀಸ್ ಆಫೀಸರ್ ಅಂತ. ಕದ್ದ ಹಣನ ಎಲ್ಲಿಟ್ಟಿದ್ಯಾ? ಅದೆಲ್ಲಿ ಇರ್ಬೇಕೋ ಅಲ್ಲಿ ಸೇಫ್ ಆಗಿ. ಹಾಗಂತ ಕಳ್ತನ ಮಾಡಿದ್ರೆ ಕಾನೂನು ಸುಮ್ಮನೆ ಇರುತ್ತಾ? ಏನ್ ಮಾಡ್ತೀರಾ? ಅರೆಸ್ಟ್ ಮಾಡ್ತೀರಾ? ಮಾಡಿ. ನಿಲ್ಸಿ. ಇವಳು ಕಳ್ಳಿ ಅಲ್ಲಪ್ಪ, ಕರುಣಾಮಯಿ. ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿಗಳನ್ನ ಕಳ್ಕೊಂಡು ಇವಳ ಅಕ್ಕನ ಆಶ್ರಯದಲ್ಲಿ
ಡಾಕ್ಟರ್ ಓದ್ಬೇಕು ಅಂತ ಕನ್ಸ್ ಕಾಣ್ತಾ ಇತ್ತು. ಇವಳ ಅಕ್ಕ ಅಂದ್ರೆ ನನ್ ಸೊಸೆ, ಅವಳಿಗೊಂದು ಮಗು ಆಯ್ತು. ಅದು ಬುದ್ಧಿಮಾಂದ್ಯದ ಮಗು ಅಂತ ಗೊತ್ತಾಗಿ ನಮ್ ಸಂತೋಷ ಎಲ್ಲ ಕಣ್ಣೀರಾಗಿ ಕರಗೋಯ್ತು. ಆದ್ರೂ ಆ ಮಗುನ ಸಾಕೋಕೆ ನಾವು ತಯಾರಾದ್ವಿ. ಆದ್ರೆ ನನ್ ಮಗ ಏನ್ ಮಾಡ್ತಾ ಇದ್ದೀರಾ ನೀವು? ಏನೋ ಮಾಡ್ತಾ ನಿಮ್ಗೇನಾದ್ರು ಹುಚ್ಚಿಡ್ದಿದ್ಯಾ? ಇದು ನಮ್ಮ ಗುರಿ. ನೀನು ಯಾಕೋ ಬಂದಿದ್ದು? ನನ್ ದುರ್ಬುದ್ಧಿ ಬಂದಿದೆ. ಸಾಯೋವರೆಗೂ ಈ ಗರ್ಭ ಕಟ್ಕೊಂಡು ಬಂದೋದಕ್ಕೆ ನನ್ ಕೈಲಿ ಸಾಧ್ಯ ಇಲ್ಲ. ಇನ್ನೊಂದು ಕ್ಷಣ ಕೂಡ ಇದರಿಂದ ಮಣ್ಣಿರ್ಬಾರ್ದು. ಬಾಬಾ, ನನ್ ಪ್ರಾಣ ಹೋದ್ರು ಸರಿ, ಈ ಮಗುನ ಸಾಯಿಸೋದಕ್ಕೆ ನಾನ್ ಬಿಡಲ್ಲ. ಅಯ್ಯೋ ಪಾಪಿ, ಇಲ್ವಾ? ಹೆಂಡತಿನ ಕೊಂದ್ಬಿಟ್ನಲ್ಲ ಅನ್ನೋ ಭಯ. ನನ್ನ ಮಗನು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟ. ಯಾವ ಮಗು ತಾನೆ ನಾನ್ ಹೇಗ್ ಹುಟ್ಬೇಕು ಅಂತ ಕೇಳ್ಕೊಂಡು ಹುಟ್ಟುತ್ತೆ ಹೇಳಿ? ಇಂಥ ಮಕ್ಳನ್ನ ಅವ್ರ ತಂದೆ ತಾಯಿನೇ ದೂರ ಮಾಡ್ಬಿಟ್ರೆ ಅಂತವ್ರಿಗೆ ಯಾರ್ ದಿಕ್ಕು? ಅವ್ರು ಏನ್ ಪಾಪ ಮಾಡಿದ್ದಾರೆ? ಅವ್ರಿಗೆ ಯಾಕೆ ಶಿಕ್ಷೆ? ಅದಕ್ಕೆ ಡಿಸೈಡ್ ಮಾಡ್ದೆ, ಈ ಮಕ್ಳಿಗೆ ನನ್ನ ತಂದೆ ತಾಯಿ ಆಗದೆ ಹೋದ್ರು ಅಕ್ಕ ಆಗಿ ಅವ್ರ ಪ್ರೀತಿನ ಮಕ್ಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಯ್ತು. ಬೇರೆ ದಾರಿ ಇದೆ, ಅದನ್ನ ನಿಭಾಯಿಸೋದಕ್ಕೋಸ್ಕರ ನನ್ ಕರ್ತವ್ಯ ದಾರಿ ಹಿಡಿಬೇಕಾಯ್ತು. ಅದ್ ತಪ್ಪಲ್ವಾ? ನನಗೆ ತಪ್ಪು ಅಂತ ಅನ್ನಿಸ್ಲಿಲ್ಲಪ್ಪ. ಇವಳು ಕಳ್ತನ ಮಾಡ್ತಿರೋದು ಇವಳ ಸ್ವಾರ್ಥಕ್ಕೋಸ್ಕರ ಅಲ್ಲ, ಬಡವರ ಹತ್ರನೂ ಅಲ್ಲ. ನಯ ವಂಚಕರು, ಸಮಾಜ ಘಾತಕರು, ಶ್ರೀಮಂತರು ಅವ್ರ ಹತ್ರ ಕೊಳಿತಾ ಇದೆಯಲ್ಲ ಬ್ಲ್ಯಾಕ್ ಮನಿ, ಅದನ್ನ ಕದ್ದಿದ್ದಾಳೆ. ನೀವೇನೇ ಹೇಳಿದ್ರು ಅವ್ರು ಮಾಡಿದ ತಪ್ಪು ಇಲ್ಲ, ಇವಳು ತಪ್ಪು ಮಾಡಿಲ್ಲ. ಈ ವಯಸ್ಸಿನ ಹುಡುಗಿಯರು ಪ್ರೀತಿ, ಪ್ರೇಮ, ಕಾರು, ಬಂಗ್ಲೆ, ಮದುವೆ ಅಂತ ಆಸೆ ಪಡ್ತಾರೆ. ಆದ್ರೆ ಇವಳು ಹಗಲು ರಾತ್ರಿ ಈ ಮಕ್ಕಳಿಗೋಸ್ಕರ ಹೋರಾಡ್ತಾ ಇದ್ದಾಳೆ. ನೀವೇನೇ ಹೇಳಿದ್ರು ಅವ್ರು ಮಾಡಿದ ತಪ್ಪೆ. ನನ್ ದೃಷ್ಟಿಲಿ ನಾನ್ ಮಾಡಿರೋದ್ ಸರಿ ಇರ್ಬೋದು, ಆದ್ರೆ ಕಾನೂನು ದೃಷ್ಟಿಲಿ ಅದು ತಪ್ಪೆ. ನೀವೇನ್ ಶಿಕ್ಷೆ ಕೊಡ್ತೀರೋ ಕೊಡಿ, ಅರೆಸ್ಟ್ ಮಾಡಿ. ಖಂಡಿತ ಅರೆಸ್ಟ್ ಮಾಡೇ ಮಾಡ್ತೀನಿ. ಖಾಕಿ ಹಾಕೊಂಡು ನಿನ್ನ ಅರೆಸ್ಟ್ ಮಾಡದೇ ಇದ್ರೆ ಕರ್ತವ್ಯಕ್ಕೆ ದ್ರೋಹ ಮಾಡ್ದಂಗೆ. ಹಾಗಂತ ನಿನ್ನ ಮಿಸ್ ಮಾಡ್ಕೊಂಡ್ರೆ ಪ್ರೀತಿಗೆ ಮೋಸ ಮಾಡ್ದಂಗೆ. ಅದಕ್ಕೆ ಈ ಕ್ಷಣನೇ ನನ್ನ ಕೆಲ್ಸಕ್ಕೆ ನಾನು ರಿಸೈನ್ ಮಾಡ್ತಾ ಇದ್ದೀನಿ. ಆದ್ರೂ ನಿನ್ನನ್ನು ಅರೆಸ್ಟ್ ಮಾಡೇ ಮಾಡ್ತೀನಿ. ಕೋಳ ಹಾಕಿ ಅಲ್ಲ, ತಾಳಿ ಕಟ್ಟಿ. ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ, ಐ ಲವ್ ಯು. ನಿನ್ನ ಬಿಂದಾಸ್ ಹುಡುಗಿ ಅನ್ಕೊಂಡೆ, ಬಟ್ ಬೊಂಬಾಟ್ ಹುಡುಗಿ.